ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಂದಿನಿ ಲೇಔಟ್ ನಲ್ಲಿರುವಂತಹ ಪ್ರೊಫೈಲ್ ಆಟೋ ಗ್ಯಾಸ್ ಕೂಡ ಬಂದ್ ಆಗಿದೆ. ಗ್ಯಾಸ್ ಇಲ್ಲದಿರುವ ಕಾರಣ ಬಂಕ್ ಬಳಿಯ ಆಟೋಗಳನ್ನ ನಿಲ್ಲಿಸಿ ಹೋಗ್ತಾ ಇದ್ದಾರೆ ಚಾಲಕರು. ಗ್ಯಾಸ್ ಟ್ಯಾಂಕರ್ ಬರುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಆಟೋಗಳನ್ನ ಪಾರ್ಕ್ ಮಾಡಿ ಹೋಗ್ತಾ ಇದ್ದಾರೆ. ಅದು ಒಂದು ವೇಳೆ ಏನಾದರೂ ಲೋಡ್ ಬಂದ್ರೆ ಅವಾಗ ಫಸ್ಟ್ ನಾವೇ ಗ್ಯಾಸ್ ಹಾಕ್ಸ್ಕೊಳ್ಬಹುದು ಅಂತ ಹೇಳಿ ಪಾಪ. ಗ್ಯಾಸ್ ಕೊರತೆಯಿಂದಾಗಿ ಆಟೋ ಚಾಲಕರ ಆದಾಯ ಕಡಿಮೆ ಆಗಿದೆ. ದುಡಿಮೆನೇ ಇಲ್ಲ ಅಂತ ಅಂದ್ರೆ ಇನ್ನು ಆದಾಯ ಎಲ್ಲಿಂದ ಬರುತ್ತೆ? ಆದಾಯ ಕಡಿಮೆಯಿಂದಾಗಿ ನಾವು ಜೀವನ ನಡೆಸೋದು ಹೇಗೆ ಅಂತೇಳಿ ಪಾಪ ತಲೆ ಮೇಲೆ ಕೈ ಹೊತ್ಕೊಂಡು ಕೂರ್ಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಆಟೋ ಚಾಲಕರಿಗೆ. ಇದೇ ತರದ ಪರಿಸ್ಥಿತಿ ಏನಾದ್ರೂ ಮುಂದುವರೆದ್ರೆ ಆಟೋ ಚಾಲಕರ ಜೀವನ ಹೇಗೆ? ಅವ್ರ ಭವಿಷ್ಯ ಕತೆ ಏನು? ಚುನಾವಣೆ ವೇಳೆ ಮತ ಕೇಳೋದಕ್ಕೆ ಮಾತ್ರ ರಾಜಕಾರಣಿಗಳು ಬರ್ತಾರೆ, ಆದ್ರೆ ನಮ್ಮ ಸಮಸ್ಯೆ ಕೇಳೋದಕ್ಕೆ ಯಾರು ಬರ್ತಾ ಇಲ್ಲ. ಮುಂದಿನ ಚುನಾವಣೆಯಲ್ಲಿ ನಮ್ಮ ಶಕ್ತಿ ಏನು ಅಂತ ನಾವು ತೋರಿಸ್ತೀವಿ. ಗ್ಯಾರಂಟಿ ನ್ಯೂಸ್ ಬಳಿ ಆಟೋ ಚಾಲಕರು ಅಳಲು ತೋಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಇವಾಗ ಆಟೋ ಗ್ಯಾಸ್ ಸಮಸ್ಯೆಯಿಂದಾಗಿ ಆಟೋ ಚಾಲಕರು ಬಹಳ ಸಂಕಷ್ಟದಲ್ಲಿದ್ದಾರೆ, ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಕೆಲವು ಆಟೋ ಗ್ಯಾಸ್ ಸ್ಟೇಷನ್ಗಳು ಓಪನ್ ಇದ್ರೆ, ಇನ್ನು ಕೆಲವು ಸ್ಟೇಷನ್ಗಳು ಬಂದ್ ಆಗಿವೆ. ಓಪನ್ ಇದ್ದ ಗ್ಯಾಸ್ ಸ್ಟೇಷನ್ಗಳ ಮುಂದೆ ಕ್ಯೂ ನಲ್ಲಿ ನಿಲ್ಲುವ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ನಾನು ನಂದಿನಿ ಲೇಔಟ್ ನಲ್ಲಿರುವ ಪ್ರೊಪೆಲ್ ಒಂದು ಆಟೋ ಗ್ಯಾಸ್ ಬಂಕ್ ನಲ್ಲಿದ್ದೇನೆ. ಇಲ್ಲಿ ಕಳೆದ 3-4 ದಿನಗಳಿಂದ ಸ್ವಲ್ಪ ಮಟ್ಟಿಗೆ ಗ್ಯಾಸ್ ಅನ್ನ ಪೂರೈಕೆ ಮಾಡ್ತಾ ಇದ್ರು, ಆಟೋ ಚಾಲಕರು ಬರ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ನಿನ್ನೆಯಿಂದ ಗ್ಯಾಸ್ ಅನ್ನ ಪೂರೈಕೆ ಮಾಡೋದು ಸ್ಥಗಿತವನ್ನ ಮಾಡಿದರೆ. ಗ್ಯಾಸ್ ಅನ್ನ ಸ್ಥಗಿತ ಮಾಡಿದ್ರು ಕೂಡ ಆಟೋ ಚಾಲಕರು ಆಟೋಗಳನ್ನ ಬಂಕ್ಗಳಲ್ಲೇ ಪಾರ್ಕ್ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಗ್ಯಾಸೇ ಇಲ್ಲ, ಯಾವ ಕಡೆ ಓಡಾಡೋದು ಅನ್ನೋ ಪರಿಸ್ಥಿತಿಯಿಂದ ಇದೇ ಒಂದು ಕಾರಣದಿಂದ ಏನು ಪಾರ್ಕ್ ಅನ್ನ ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಇವಾಗ ಕ್ಲೋಸ್ ಆಗಿದ್ರಿಂದ ಆಟೋ ಏನು ಬಂಕ್ ಗ್ಯಾಸ್ ಸ್ಟೇಷನ್ ಫುಲ್ ಖಾಲಿ ಹೊಡಿತಾ ಇದೆ. ಸದ್ಯ ಇಲ್ಲಿ ಬಹಳಷ್ಟು ಆಟೋ ಚಾಲಕರು ಇದ್ದಾರೆ. ಒಬ್ಬೊಬ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಏನ್ ಸಮಸ್ಯೆ ಆಗ್ತಾ ಇದೆ, ಎಷ್ಟು ದಿನದ ಆಗ್ತಾ ಇದೆ, ಹೇಗ್ ಜೀವನ ನಡೆಸ್ತಾ ಇದಾರೆ ಮಾತಾಡಿಸ್ತಾ ಹೋಗ್ತೀನಿ. ಸರಿ, ಈಗ ಆಟೋ ಗ್ಯಾಸ್ ಕೊರತೆಯಿಂದಾಗಿ ಆಟೋ ಚಾಲಕರು ಸಂಕಷ್ಟದಲ್ಲಿದ್ದಾರೆ. ನಿಮ್ಗೆ ಯಾವ ಸಮಸ್ಯೆ ಆಗ್ತಾ ಇದೆ ಸರ್? ಸರ್, ನಾವು ಏನ್ ಹೇಳಿ ಸರ್, ನಮ್ ಮನೆ ಬಾಡಿಗೆ ಕಟ್ಲಾ, ಇಲ್ದಾರೆ ಗಾಡಿ ಲೋನ್ ಕಟ್ಲಾ, ಈ ತರ ಗ್ಯಾಸ್ ಬೇಕು ಕರೆಕ್ಟಾಗಿ ಕೊಟ್ರೆ ನಾವ್ ಹೆಂಗೋ ಸಂಪಾದನೆ ಮಾಡಿ ಏನೋ ಒಂದು ಜೀವನ ಮಾಡ್ತಿದ್ದು. ಈಗ ಜೀವನ ಮಾಡೋದು ಹೆಂಗೆ ಅಂತ ಅವರೇ ಹೇಳ್ಕೊಡ್ಬೇಕು. ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಾನು ಇದೀನಿ, ನಾವು ಬರ್ತೀವಿ, ನಾವು ಎಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಮನೆ ಬಗ್ಗೆಲ್ಲ ಬಂದು ಓಟ್ ಎಲ್ಲ ಕೇಳ್ತಾರೆ. ಈಗೆಲ್ಲ ಕಾಮನ್ ಸೆನ್ಸ್ ಇಲ್ವಾ? ಅವರೇ ಬಂದು ಈಗ ಪ್ರತಿಭಟನೆ ಮಾಡಿ ಇದ್ ಮಾಡಕ್ಕಲ್ಲ. ಯಾವ ಗ್ಯಾಸ್ ಗೀಸ್ ಏನು ಇಲ್ಲ, ಇವ್ರು ಎಲೆಕ್ಷನ್ ದುಡ್ಡು ಮಾಡಕ್ಕೋಸ್ಕರ ನಮ್ಮನ್ನ ಮೂರ್ಖರು ಮಾಡಿ ಆಟೋದವ್ರನ್ನ ಬಲಿ ಹಾಕ್ಬೇಕಾಗ್ತಾ ಇದ್ರೆ. ಅದರಿಂದ ನಾವು ಅವ್ರು ಏನು ಎಷ್ಟು ಕಷ್ಟ ಕೊಟ್ಟರು ನಾವು ತಡ್ಕೊಳಕ್ ತಯಾರಾಗಿದ್ದೀವಿ. ಬಟ್ ಮುಂದೆ ಒಂದ್ ದಿವಸ ನಾವು ಹೆಂಗೆ ನಮ್ಮ ಶಕ್ತಿ ಹೆಂಗಿದೆ ಅಂತ ಅವ್ರಿಗೆ ತೋರಿಸ್ತೀವಿ. ರಾಜಕೀಯದವರು ಹೆಚ್ಚು ಇದ್ ಮಾಡ್ಕೋತಾರೆ. ಮತ್ತೊಬ್ರು ಆಟೋ ಚಾಲಕರಿದ್ದಾರೆ, ಮಾತಾಡ್ತೀನಿ. ಏನ್ ಸಮಸ್ಯೆ ಆಗ್ತದೆ ಸರ್ ಈಗ ಗ್ಯಾಸ್ ಕೊರತೆ? ಸಮಸ್ಯೆ ಆಗಿರೋದು ಇಷ್ಟೇನಣ್ಣ. ಗ್ಯಾಸ್ ಇದ್ರು ನಿಂತ್ಕೊಂಡ್ರು ಒಂದಿನ ಗ್ಯಾಸ್ ಬರುತ್ತಾ, 3 ದಿನ ಗ್ಯಾಸ್ ಇರಲ್ಲ. ಡ್ಯೂಟಿಗಳು ಬೀಳ್ತಾ ಇಲ್ಲ ನಮ್ಗೆ ಕರೆಕ್ಟಾಗಿ. ನಮ್ಗೆ ಈಗ ಡ್ಯೂಟಿ ಟೈಮ್ಸ್ ಇರೋದೆ ಬೆಳಗಿನ ಜಾವ 6 ಗಂಟೆಯಿಂದ 10-11 ಗಂಟೆವರೆಗೂ ಡ್ಯೂಟಿಗಳು ಅಷ್ಟೇನೆ. ಅದ್ರ ಮೇಲೆ ನಮ್ಗೆ ಅವಾಗ ಖಾಲಿ 3 ಅವರ್ ಖಾಲಿ ಕೂತ್ಕೋಬೇಕಾಗುತ್ತೆ. ಕ್ಯೂ ನಿಂತಿರುತ್ತೆ, ಬರ್ತೀವಿ, ಬಂದ್ರು 2 ಅವರ್ 3 ಅವರ್ ನಿಂತ್ಕೋಬೇಕು. ಸ್ಟಾಕ್ ಎಷ್ಟಿರುತ್ತೋ ಅಷ್ಟು ಹಾಕ್ತಾರೆ ಅಷ್ಟೇನೆ. ಅದಿಲ್ಲ ಅಂದ್ಮೇಲೆ ನಾವು ಹೆಂಗಿರುತ್ತೆ, ಬಿಡಪ್ಪ ಖುಷಿ ಹಾಕ್ಸ್ಕೊಂಡು ಹೊಂಟೋಗೋಣಂತ ಖುಷಿಲಿ ಇರ್ತೀವಿ. ಸ್ಟಾಕ್ ಖಾಲಿ ಅಂದಾಗ ಎಲ್ಲರಿಗೂ ಬೇಜಾರಾಗುತ್ತೆ. ಈಗ ನೀವು ಹೇಳ್ದಂಗೆ ಗಾಡಿ ಲೋನ್ ಕಟ್ಟೋದೋ, ಇಲ್ಲ ಮನೆಗೆ ತಗೊಂಡೋಗಿ ಹಾಕೋದೋ. ಈಗ ಮನೇಲಿ ಪೇಷಂಟೇ ಇರ್ತಾರೆ, ಇಲ್ಲ ತಂದೆ ತಾಯಿಗೆ ಹುಷಾರಿಲ್ಲ, ಮಕ್ಳಿಗೆ ಹುಷಾರಿಲ್ಲ, ಹಂಗ ಇರುತ್ತೆ ಪೊಸಿಷನ್ಗಳು. ರೇಷನ್ ತಗೊಂಬರೋದು, ಇಲ್ಲ ಗಾಡಿ ಲೋನ್ ಕಟ್ಟೋದು, ಇಲ್ಲ ಗಾಡಿ ಸರ್ವಿಸ್ ಮಾಡಿಸೋದು, ಹಂಗ ಅಷ್ಟು ಹಿಂಸೆ ಆಗೋಗಿದೆ ನಮಗಂತೂ. ಇನ್ನು ಆಟೋ ಗ್ಯಾಸ್ ಕೊರತೆಯಿಂದಾಗಿ ನಾವು ಬಹಳ ಸಂಕಷ್ಟದಲ್ಲಿದ್ದೀವಿ. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆ ಸಂಗಮೇಶ್ ಮೈತ್ರಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.